ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಇಂದು ಬಹಳ ವಿಶೇಷವಾದಂತಹ ದಿನ. ಇಂದು 10/12/2025 ಅಂತ ಹೇಳಿದ್ರೆ ಇವತ್ತಿನ ದಿನದ ವಿಶೇಷತೆಯ ಬಗ್ಗೆ ನಿಮ್ಗೆ ಬಹುಶಃ ನಿಮ್ಮ ಶಾಲೆಯಲ್ಲಿ ತಿಳಿದಿರುತ್ತೆ. ಹೌದು, ಇವತ್ತು ಮಾನವ ಹಕ್ಕುಗಳ ದಿನ, ಹ್ಯೂಮನ್ ರೈಟ್ಸ್ ಡೇ. ಪ್ರತಿ ವರ್ಷದ 10ನೇ ತಾರೀಕು, ಡಿಸೆಂಬರ್ 10ನೇ ತಾರೀಕು ಮಾನವ ಹಕ್ಕುಗಳ ದಿನವಾಗಿ ನಾವು ಆಚರಿಸಲ್ಪಡ್ತೀವಿ. ಮಾನವ ಹಕ್ಕುಗಳ ಮಹತ್ವದ ಬಗ್ಗೆ ನಾವು ಅರ್ಥೈಸ್ಕೊಳ್ಳಲು, ಮಾನವ ಹಕ್ಕುಗಳು ಅಂದ ತಕ್ಷಣ ನಿಮ್ಗೆ ಏನ್ ಅರ್ಥ ಆಗುತ್ತೆ? ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಡೇ ಅಲ್ವಾ? ಮಾನವ ಹಕ್ಕುಗಳು ಅಂತ ಹೇಳಿದ್ರೆ ಏನ್ ಅರ್ಥ ಆಗುತ್ತೆ? ಮಾನವ ಹಕ್ಕುಗಳು ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಘನತೆ, ಡಿಗ್ನಿಟಿ, ಸಮಾನತೆ, ಈಕ್ವಾಲಿಟಿ ಮತ್ತು ನ್ಯಾಯವನ್ನ ಖಾತ್ರಿಪಡಿಸುವಂತಹ ದಿನ. ಸೊ ಎಲ್ಲರೂ ಕೂಡ ಡಿಗ್ನಿಫೈಡ್ ಆಗಿ, ಈಕ್ವಲ್ ಆಗಿ, ನ್ಯಾಯಸಮ್ಮತವಾಗಿ, ನ್ಯಾಯಸಮ್ಮತವಾಗಿ ಅಂದ್ರೆ ಜಸ್ಟಿಸ್ ಪ್ರಕಾರವಾಗಿ ಇರಬೇಕು. ಜನಾಂಗ, ಧರ್ಮ, ಲಿಂಗ ಅಥವಾ ಸಾಮಾಜಿಕ ಸ್ಥಾನಮಾನವನ್ನ ಲೆಕ್ಕಿಸದೆ ಎಲ್ಲರಿಗೂ ಜೀವನ, ಶಿಕ್ಷಣ, ಆರೋಗ್ಯ ಮತ್ತು ಅಭಿವ್ಯಕ್ತಿಯ ಸ್ವಾತಂತ್ರ್ಯವನ್ನ ನೀಡುತ್ತೆ. ಇದು ಬಲವಾದ ಪ್ರಜಾಪ್ರಭುತ್ವ ಮತ್ತು ಅಂತರ್ಗತ ಸಮಾಜದ ನಿರ್ಮಾಣಕ್ಕೆ ಆಧಾರವಾಗಿದೆ. ಮಾನವ ಹಕ್ಕುಗಳು ವ್ಯಕ್ತಿಗಳನ್ನ ಮತ್ತು ಸರ್ಕಾರಗಳನ್ನ ಜವಾಬ್ದಾರರನ್ನಾಗಿ ಮಾಡುತ್ತೆ ಮತ್ತು ಪ್ರಪಂಚದಾದ್ಯಂತ ಶಾಂತಿ ಮತ್ತು ಪ್ರಗತಿಗೆ ಅಡಿಪಾಯ ಹಾಕುತ್ತೆ. ಮಾನವ ಹಕ್ಕುಗಳ ಪ್ರಮುಖವಾದಂತಹ ಅಂಶ ಅಂತ ಹೇಳಿದ್ರೆ ಮೊದಲನೇದಾಗಿ ಘನತೆ ಮತ್ತು ಸಮಾನತೆ. ಹುಟ್ಟಿನಿಂದಲೇ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಸಮಾನವಾಗಿ ಇರ್ತಾನೆ ಮತ್ತು ಗೌರವ ಮತ್ತು ಮೌಲ್ಯವನ್ನ ರಕ್ಷಿಸುವಂತಹದ್ದು ಈ ದಿನದಲ್ಲಿ ನಮ್ಗೆ ತಿಳಿಯುವಂತಹದ್ದು. ಸ್ವಾತಂತ್ರ್ಯ ಮತ್ತು ಭದ್ರತೆ, ಜೀವನ ಮತ್ತು ಸ್ವಾತಂತ್ರ್ಯದ ಹಕ್ಕು ಚಿತ್ರಹಿಂಸೆ ಮತ್ತು ಗುಲಾಮಗಿರಿಯಿಂದ ಮುಕ್ತಿಯನ್ನ ಹೊಂದುತ್ತೆ. ಮಹಿಳೆಯರು, ಮಕ್ಕಳು ಮತ್ತು ಅಲ್ಪಸಂಖ್ಯಾತರಂತಹ ದುರ್ಬಲ ಗುಂಪುಗಳನ್ನ ಶೋಷಣೆ ಮತ್ತು ತಾರತಮ್ಯದಿಂದ ರಕ್ಷಿಸುತ್ತೆ. ಶಿಕ್ಷಣ, ಆರೋಗ್ಯ ಮತ್ತು ಕೆಲಸದ ಹಕ್ಕುಗಳಂತಹ ಹಕ್ಕುಗಳನ್ನ ಖಚಿತಪಡಿಸುವುದರ ಮೂಲಕ ಸಮಾಜದ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತೆ. ಸರ್ಕಾರಗಳು ಮತ್ತು ನಾಯಕರನ್ನ ಜನರ ಹಕ್ಕುಗಳನ್ನ ಗೌರವಿಸುವಂತೆ ಜವಾಬ್ದಾರಿಯನ್ನ ಮೂಡಿಸುತ್ತೆ. ಯಾವುದು? ಈ ಮಾನವ ಹಕ್ಕುಗಳು. ಆದ್ರಿಂದ ಮಾನವ ಹಕ್ಕುಗಳು ಅಂತ ಹೇಳಿದ್ರೆ ಏನು? ಫ್ರೀಡಮ್, ಸ್ವಾತಂತ್ರ್ಯ, ಟ್ರಸ್ಟ್, ನಂಬಿಕೆ, ಜಸ್ಟಿಸ್, ನ್ಯಾಯ, ಲವ್, ಪ್ರೀತಿ, ರೂಲ್ ಆಫ್ ಲಾ, ಆ ಶಾಸನಬದ್ಧವಾದಂತಹ ಕಾನೂನು ಪ್ರಕಾರವಾಗಿ ನಾವ್ ಇರ್ಬೇಕಾಗುತ್ತೆ. ಪೀಸ್, ಶಾಂತಿ, ಪ್ರಾಸ್ಪೆರಿಟಿ, ಪ್ರೋಗ್ರೆಷನ್ ಅಂದ್ರೆ ಬೆಳವಣಿಗೆ, ಡಿಗ್ನಿಟಿ. ಡಿಗ್ನಿಟಿ ಅಂತ ಹೇಳಿದ್ರೆ ಏನು? ಏನಂತ ಹೇಳಿದೆ ಡಿಗ್ನಿಟಿ ಅಂತ ಹೇಳಿದ್ರೆ ನಾನ್ ನಿಮ್ಗೆ? ವೆರಿ ಗುಡ್. ಘನತೆಯಿಂದ ಬಾಳುವಂತಹದ್ದು. ಜೊತೆಗೆ ಈಕ್ವಾಲಿಟಿ, ಸಮಾನರು, ಇವೆಲ್ಲವನ್ನ ಒಳಗೊಂಡಿರೋದೇ ಮಾನವ ಹಕ್ಕುಗಳು. ಸೊ ಇದ್ರ ಬಗ್ಗೆ ನಾವ್ ಇವತ್ತು ಒಂದಿಷ್ಟು ಮಾಹಿತಿಯನ್ನ ನಿಮ್ಗೆ ನೀಡಿದ್ವಿ. ಅದು ನಿಮ್ಗೆ ತಲುಪಿದೆ ಅಂತ ನಾನು ಭಾವಿಸ್ತೀನಿ. ಆದ್ರಿಂದ ನ್ಯಾಯ ಮತ್ತು ಸಮಾನತೆಯ ತತ್ವಗಳನ್ನ ಎತ್ತಿ ಹಿಡಿಯುವ ಮೂಲಕ ಸಾಮಾಜಿಕ ಸಾಮರಸ್ಯವನ್ನ ನಾವು ಉತ್ತೇಜಿಸೋಣ. ಮಾನವ ಹಕ್ಕುಗಳ ದಿನದ ಶುಭಾಶಯಗಳು ಎಲ್ಲಾ ಪ್ರೀತಿಯ ಮಕ್ಕಳಿಗೂ, ಶಾಲಾ ಶಿಕ್ಷಕರಿಗೂ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರು. ಇದನ್ನ ಹೇಳ್ತಾ ನಿಮ್ಮೆಲ್ಲರಿಗೂ ಇವತ್ತಿನ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನ್ ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್.
ರೀಚಿಂಗ್ ದ ಏಜ್ ಆಫ್ ಅಡಲಸೆನ್ಸ್ ಅಥವಾ ಹದಿಹರೆಯಕ್ಕೆ ಪ್ರವೇಶ. ಈ ಒಂದು ಪಾಠದ ಬಗ್ಗೆ ನಾವು ಫೋರ್ತ್ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ. ನೆನ್ಪಿದ್ಯಾ? ಸೊ ಎಲ್ಲಿವರೆಗೂ ಪಾಠ ಸಾಗಿತ್ತು? ಎಲ್ಲಿವರೆಗೂ ನಾವು ಮಾತಾಡ್ತಾ ಇದ್ವಿ? ಅದು ನೆನ್ಪಿಲ್ಲ ಮ್ಯಾಮ್, ಯಾಕಂದ್ರೆ ವಾರದ ಅತಿಥಿಗಳು ನಾವು. ಸೊ ವಾರಕ್ಕೊಮ್ಮೆನೆ ಭೇಟಿ ಆಗೋದು, ಆದ್ರಿಂದ ಅದು ನೆನ್ಪಿಲ್ಲ ಅಂತ ನೀವ್ ಹೇಳ್ತಿರ್ಬಹುದು. ಹೌದಾ? ಇಲ್ಲ ಮೇಡಮ್, ಖಂಡಿತ ನೆನ್ಪಲ್ಲಿ ಇಟ್ಕೊಂಡಿದ್ದೀವಿ ಅಂತ ಸಹ ಹೇಳ್ತಿರ್ಬಹುದು. ಹದಿಹರೆಯಕ್ಕೆ ಪ್ರವೇಶ. ಒಂದ್ ನಿಮಿಷ. ಕೆಲವೊಮ್ಮೆ ಒತ್ತಕ್ಷರಗಳು ಮರ್ತು ಹೋಗ್ಬಿಡ್ತವೆ, ಬಿಟ್ಟು ಹೋಗ್ಬಿಡ್ತವೆ. ಸೊ ಹದಿಹರೆಯಕ್ಕೆ ಪ್ರವೇಶ, ಈ ಒಂದು ಪಾಠದಲ್ಲಿ ನಾವು ತಾರುಣ್ಯ ಮತ್ತು ಪ್ರೌಢಾವಸ್ಥೆಯ ಬಗ್ಗೆ ಟೀನೇಜರ್ಸ್ ಅಂತ ಕರೀತಾರೆ. ಸಾಮಾನ್ಯವಾಗಿ 13ರಿಂದ 18ನೇ ವಯಸ್ಸಿಗೆ ಟೀನೇಜರ್ಸ್ ಅಂತ ಹೇಳಿ, ಆದ್ರೆ ಇದು 11ನೇ ವಯಸ್ಸಿನ ಆಸುಪಾಸಿನಲ್ಲಿ ಪ್ರಾರಂಭವಾಗುತ್ತೆ. ಈ ತಾರುಣ್ಯಾವಸ್ಥೆಯ ಸಮಯದಲ್ಲಿ ಮಾನವ ದೇಹವು ಹಲವಾರು ಬದಲಾವಣೆಗಳಿಗೆ ಒಳಗಾಗುತ್ತೆ. ಈ ಬದಲಾವಣೆಗಳು ಪ್ರೌಢಾವಸ್ಥೆಯ ಆರಂಭವನ್ನ ಸೂಚಿಸುತ್ತೆ. ಪ್ರೌಢಾವಸ್ಥೆಯನ್ನ ಸೂಚಿಸುವ ಪ್ರಮುಖ ಬದಲಾವಣೆ ಅಂತ ಹೇಳಿದ್ರೆ, ಹುಡುಗರು ಮತ್ತು ಹುಡುಗಿಯರು ಸಂತಾನೋತ್ಪತ್ತಿಗೆ ಅರ್ಹರಾಗುವುದು. ತರುಣರು ಸಂತಾನೋತ್ಪತ್ತಿ ಪಕ್ವತೆ ತಲುಪಿದಾಗ ಪ್ರೌಢಾವಸ್ಥೆ ಕೊನೆಗೊಳ್ಳುತ್ತೆ. ಈಗ ಪ್ರೌಢಾವಸ್ಥೆಯಲ್ಲಿ ಆಗುವಂತಹ ಬದಲಾವಣೆ ಏನು? ಅಯ್ಯೋ, ಇವತ್ತು ತಾನೇ ನಾನು ಒಬ್ರು ಪೇರೆಂಟ್ ನ ಮೀಟ್ ಮಾಡಿದೆ. ನನ್ ಮಗ ತುಂಬಾ ಕುಳ್ಳಕ್ಕಿದ್ದಾನೆ, ತುಂಬಾ ಕುಳ್ಳ, ಎಲ್ಲಾರ್ಗಿಂತ ಕುಳ್ಳಕ್ಕಿದ್ದಾನೆ ಅಂತ ಅವ್ರು ಚಿಂತೆ ಮಾಡ್ತಾ ಇದ್ರು. ಸೊ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಹೇಳಿದ್ರಂತೆ, ಹುಡುಗರ ಬೆಳವಣಿಗೆ 11ನೇ ವಯಸ್ಸಿನವರೆಗೂ ಕೂಡ ತುಂಬಾ ಕುಂಠಿತವಾಗಿರುತ್ತೆ. ಹೆಣ್ಮಕ್ಳು ಸ್ವಲ್ಪ ಬೇಗ ಬೆಳೆದ್ ಬಿಡ್ತಾರೆ, ಗಂಡ್ಮಕ್ಳು ಸ್ವಲ್ಪ ಕುಂಠಿತವಾಗಿರುತ್ತೆ. 11ನೇ ವಯಸ್ಸಿಗೆ ತಲುಪ್ತಾ ಇದ್ದಂಗೆ ಹಠಾತ್ತನೆ ಬೆಳೆದ್ ಬಿಡ್ತಾರೆ. ಕೆಲವರು 10ನೇ ಕ್ಲಾಸ್ ವರ್ಗೂ ಕೂಡ ಕುಬ್ಜರಾಗೇ ಇರ್ತಾರೆ. ಕಾಲೇಜ್ ಮೆಟ್ಲು ಹತ್ತುತ್ತಾ ಇದ್ದಂಗೆ ಏಕದಮ್ ಉದ್ದ ಬೆಳೆದ್ ಬಿಡ್ತಾರೆ ಅಂತ. ಸೊ ಈ ಬೆಳವಣಿಗೆ ಅನ್ನೋದು ಒಬ್ರಕ್ಕಿಂತ ಒಬ್ರು ಭಿನ್ನವಾಗಿರುತ್ತೆ. ಸೊ ಒಬ್ರು ಈ ಬೇಗ ಬೆಳೆದ್ಬಿಟ್ರು, ನಾನು ಇನ್ನೂ ಬೆಳಿಲೇ ಇಲ್ಲ, ನಂಗೆ ಏನಾದ್ರು ಸಮಸ್ಯೆ ಇರಬಹುದಾ ಅನ್ನುವಂತ ಚಿಂತೆ ಬೇಡ. ಒಬ್ರಕ್ಕಿಂತ ಒಬ್ರು ತುಂಬಾ ವಿಭಿನ್ನವಾದಂತಹ ರೀತಿಲಿ ಬೆಳವಣಿಗೆಯನ್ನ ಪಡಿತಾರೆ. ನೀಳವಾದಂತಹ ಮೂಳೆಗಳು, ತೋಳುಗಳು ಮತ್ತು ಕಾಲುಗಳ ಮೂಳೆಗಳು ಉದ್ದವಾಗಿ ವ್ಯಕ್ತಿಯೊಬ್ಬ ಎತ್ತರವಾಗುವಂತೆ ಮಾಡುತ್ತೆ. ಈಗ ವಯಸ್ಸಿನೊಂದಿಗೆ ಬಾಲಕರು ಮತ್ತು ಬಾಲಕಿಯರ ಸರಾಸರಿ ಬೆಳವಣಿಗೆಯ ದರವನ್ನ ಒಂದು ಕೋಷ್ಟಕದಲ್ಲಿ ನಿಮ್ಗೆ ನೀಡಲಾಗಿದೆ. ಕೋಷ್ಟಕವನ್ನ ನೀವು ನೋಡಬಹುದು. ಅಂದ್ರೆ ಉದಾಹರಣೆಗೆ, ನೀವೆಲ್ಲ ಈಗ ಎಷ್ಟನೇ ವಯಸ್ಸಿನವ್ರು ಇರ್ತೀರಪ್ಪ? 2011, 12ರಲ್ಲಿ ಹುಟ್ಟಿರೋದ ನೀವೆಲ್ಲ? ಸೊ 25 ಅಂದ್ರೆ 12 ವರ್ಷ, 13 ವರ್ಷ ಇರ್ತೀರಾ. ಸೊ ಹುಡುಗರು 84 ಅಂದ್ರೆ ಹುಡುಗಿರು 91, ಹುಡುಗರು 88 ಅಂದ್ರೆ ಹುಡುಗಿರು 95. ಸೊ ಇದ್ರಲ್ಲಿ ಹುಡುಗಿಯರದೇ ದಾಪುಗಾಲು ಅಲ್ವಾ, ಅವರೇ ಹೆಚ್ಚು. ಸೊ ಯಾಕೆ ಈ ರೀತಿ? ನೋಡಿ, ಈಗ 12ನೇ ವಯಸ್ಸಿಗೆ ಇದ್ದೀರಾ ಅಂದ್ರೆ 84% ಹುಡುಗರು, ಬಾಯ್ಸ್ ಅಂತ ಹಾಕಿರ್ತೀನಿ, ಗರ್ಲ್ಸ್ ಬಂದು 91%. ಅದೇ 13ನೇ ವಯಸ್ಸಿಗೆ ಬಂದಿದ್ದೀರಾ ಅಂದ್ರೆ ಬಾಯ್ಸ್ 88%, ಗರ್ಲ್ಸ್ 95% ನ ತಲುಪಿರ್ತೀವಿ. ಹೌದಾ? ನೋಟ್ ಮಾಡ್ಕೊಳೋದ್ ಬೇಡ, ಜಸ್ಟ್ ನೋಡ್ಕೊಳ್ಳಿ. ಓಪನ್ ಮಾಡಿ, ಎಲ್ಲಾ ಟೆಕ್ಸ್ಟ್ ಬುಕ್ ಓಪನ್ ಮಾಡಿ. ಪ್ಲೀಸ್ ಓಪನ್ ಯುವರ್ ಟೆಕ್ಸ್ಟ್ ಬುಕ್, ಪೇಜ್ ನಂಬರ್ 37. ಇಲ್ಲೊಂದು ಚಾರ್ಟ್ ಇದೆ ನಿಮ್ಗೆ, ಆ ಚಾರ್ಟ್ ನ ರೆಫರ್ ಮಾಡಿ. ಸಮೀರ್ ಯಾರು ಇದ್ದೀರಾ ನಿಮ್ ಕ್ಲಾಸ್ ನಲ್ಲಿ? ಸಮೀರ್ ಎದ್ ನಿಂತ್ಕೊಂಡು ಜೋರಾಗಿ ಓದ್ಬೇಕು, ಎಲ್ಲಾರ್ಗೂ ಕೇಳ್ಸಂಗೆ. ಓದ್ತೀರಾ? ಓಕೆ. ಆಯ್ತಾ? ಓದಿದ್ರಾ? ಸೊ ಇವಾಗ ಏನು, 18ನೇ ವಯಸ್ಸಿಗೆ ಬಂದಾಗ ಏನಾಗ್ತೀರಾ? ಇಬ್ರು ಕೂಡ 100% ಅಷ್ಟು ಬೆಳವಣಿಗೆ ಆಗ್ಬಿಟ್ಟಿರ್ತಾರೆ 18th ಇಯರ್ಗೆ. ಎಲ್ಲಿಗೆ ನಿಮ್ಮ ಟೀನೇಜ್ ಅನ್ನೋದು ಮುಕ್ತಾಯದ ಹಂತವನ್ನ ತಲುಪುತ್ತೋ ಅಲ್ಲಿಗೆ, ಅಲ್ವಾ? ಅಲ್ಲಿವರೆಗೂ ಮನಸ್ಸು ಮಂಗನಾಗಿ ಇರುತ್ತೆ. ಈಗ ಈ ಪೂರ್ಣ ಎತ್ತರವನ್ನ ಕಂಡುಹಿಡಿಯಲಿಕ್ಕೆ ಒಂದು ಲೆಕ್ಕಾಚಾರ ಇದೆ. ಲೆಕ್ಕಾಚಾರ ಯಾವ ರೀತಿ ಇರುತ್ತಪ್ಪ?
ಈಗಿನ ಎತ್ತರ ಸೆಂಟಿಮೀಟರ್ಗಳಲ್ಲಿ ಡಿವೈಡೆಡ್ ಬೈ ಈಗಿನ ವಯಸ್ಸಿನಲ್ಲಿ ಇರಬೇಕಾದ ಪೂರ್ಣ ಎತ್ತರದ ಶೇಕಡಾವಾರು. ಇಲ್ಲೊಂದು ಕೋಷ್ಟಕ ಚಾರ್ಟ್ ಇತ್ತಲ್ಲ, ಆ ಕೋಷ್ಟಕದಲ್ಲಿ ಕೊಟ್ಟಿರುವಂತಹ ರೀತಿಲಿ ಎಷ್ಟಿರ್ಬೇಕು ಅದು ಇಂಟು 100 ಮಾಡಿದಾಗ ನಮ್ಗೆ ಸಿಗುತ್ತೆ. ಉದಾಹರಣೆಗೆ 9 ವರ್ಷದ ಹುಡುಗನ ಎತ್ತರ 120 ಸೆಂಟಿಮೀಟರ್ ಇದೆ ಅಂತ ಅಂದ್ಕೊಳ್ಳಿ. ಅವನ ಬೆಳವಣಿಗೆಯ ಅವಧಿಯ ಕೊನೆಯಲ್ಲಿ ಅವನ್ ಎಷ್ಟು ಬೆಳೆಯಬಹುದು? ಇವಾಗ 12 ವರ್ಷ ಅಂತ 9 ವರ್ಷ ಅಂದ್ರೆ ಹೋಗಿ ಕೋಷ್ಟಕ 9 ಅಲ್ಲಿ ಎಷ್ಟಿದೆ ಹುಡುಗರು? 75% ಅಷ್ಟಿದೆ ಅಲ್ವಾ? ಸೊ 75 ಇಂಟು 100 ಅಂತ ಹಾಕ್ದಾಗ ಎಷ್ಟಾಗುತ್ತೆ? ಇವೆರಡು ಯಾವ ಟೇಬಲ್ಸ್ ಅಲ್ಲಿ ಹೋಗುತ್ತೆ? 5ನೇ ಟೇಬಲ್ ಅಲ್ವಾ? 5 ಇಲ್ಲಿ 2 ಸೇರುತ್ತೆ 15. ಇಲ್ಲಿ ಎಷ್ಟಾಗುತ್ತೆ? ಹಾ, ಎಷ್ಟಾಗುತ್ತೆ ಇಲ್ಲಿ? 5 2 10, ಇಲ್ಲಿ 4. ಸೊ ನೆಕ್ಸ್ಟ್ ಇದೆರಡು ಹೋಗೋದಿಲ್ಲ ಅಲ್ವಾ? ಸೊ ನಾವೇನ್ ಮಾಡ್ತೀವಿ? 15 ಅಂತ ಮಾಡ್ತಾ ಹೋಗ್ತೀವಿ. ಸೊ ಇದ್ರಲ್ಲಿ 15 ಹೋಗುತ್ತಾ? ಹೌದು. 15ನೇ ಎಷ್ಟು? 160 ಅಲ್ವಾ? ಒಬ್ಬ ವ್ಯಕ್ತಿ ಅವನ ಒಂದು 18ನೇ ವಯಸ್ಸಿಗೆ ಬಂದಾಗ ಈ 9 ವರ್ಷದ ಬಾಲಕ 160 ಸೆಂಟಿಮೀಟರ್ ಬೆಳೆಯಬಹುದು. ಈ ರೀತಿಯಾಗಿ ಲೆಕ್ಕ ಹಾಕಬಹುದು. ಒಬ್ಬ ವ್ಯಕ್ತಿ 18ನೇ ವಯಸ್ಸಿಗೆ ಬಂದಾಗ ಎಷ್ಟು ಬೆಳಿಬಹುದು ಅಂತ. ಅರ್ಥ ಆಯ್ತಾ? ಸೊ ಈ ರೀತಿಯಾಗಿ ಈ ಒಂದು ದತ್ತಾಂಶವನ್ನ ನೀವು ಚಾರ್ಟ್ ಮೂಲಕ ಕೂಡ ನೋಡ್ತಾ ಹೋಗಬಹುದು, ಗ್ರಾಫ್ ಮೂಲಕ ಕೂಡ ನೋಡ್ತಾ ಹೋಗಬಹುದು. ಪ್ರಾರಂಭದಲ್ಲಿ ಹುಡುಗರಿಗಿಂತ ಹುಡುಗಿಯರು ವೇಗವಾಗಿ ಬೆಳಿತಾರೆ. ಸುಮಾರು 18ನೇ ವಯಸ್ಸಿನಲ್ಲಿ ಅವರು ತಮ್ಮ ಗರಿಷ್ಠ ಎತ್ತರವನ್ನ ತಲುಪ್ತಾರೆ. ಎತ್ತರದಲ್ಲಿನ ಬೆಳವಣಿಗೆಯ ದರವು ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಬೇರೆ ಬೇರೆ ಆಗಿರುತ್ತೆ. ನನ್ ಫ್ರೆಂಡ್ ಉದ್ದ ಇದ್ದಾನೆ, ನಾನ್ ತುಂಬಾ ಕುಳ್ಳನ, ಆ ರೀತಿ ಬೇಡ. ಸೊ ಒಬ್ರಿಂದ ಒಬ್ರಿಗದು ಬದಲಾಗ್ತಾ ಹೋಗುತ್ತೆ. ಕೆಲವರು ಪ್ರೌಢಾವಸ್ಥೆಯಲ್ಲಿ ಹಠಾತ್ತನೆ ಬೆಳೆದು ನಂತರ ನಿಧಾನ ಗತಿಯಲ್ಲಿ ಬೆಳೀತಾರೆ. ಇತರರು ಸಾಮಾನ್ಯ ಗತಿಯಲ್ಲಿ ಬೆಳೆಯಬಹುದು. ಈಗ ದೇಹದ ಎಲ್ಲಾ ಭಾಗಗಳು ಒಂದೇ ದರದಲ್ಲಿ ಬೆಳೆಯೋದಿಲ್ಲ. ಅದರಲ್ಲೂ ಹದಿಹರಿಯದವರಲ್ಲಿ ಕೆಲವು ವೇಳೆ ಕೈ ಮತ್ತು ಕಾಲುಗಳು ಅಥವಾ ಹಸ್ತಗಳು ಮತ್ತು ಪಾದಗಳು ದೇಹದ ಗಾತ್ರಕ್ಕೆ ಹೋಲಿಸಿದರೆ ಪ್ರಮಾಣ ಮೀರಿದಂತೆ ಕಾಣುತ್ತೆ. ಆದ್ರೆ ಇತರ ಭಾಗಗಳು ಶೀಘ್ರವಾಗಿ ಬೆಳೆಯುವುದರ ಪರಿಣಾಮವಾಗಿ ದೇಹವು ಪ್ರಮಾಣಬದ್ಧವಾಗಿ ಇರುತ್ತೆ. ಒಬ್ಬ ವ್ಯಕ್ತಿಯು ಎತ್ತರವು ಕುಟುಂಬದ ಕೆಲವು ಸದಸ್ಯರ ಎತ್ತರಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಹೋಲಿಕೆ ಹೊಂದಿರುವುದನ್ನ ಕೂಡ ನಾವು ಗಮನಿಸಬಹುದು. ಯಾಕಂದ್ರೆ ಎತ್ತರವು ಪೋಷಕರಿಂದ ಪಡೆದಂತಹ ವಂಶವಾಹಿ ಅಂದ್ರೆ ವೆರಿ ಗುಡ್, ಜೆನೆಟಿಕಲ್ ಆಗಿ ಬಂದಿರುತ್ತೆ. ಆದಾಗ್ಯೂ ಬೆಳವಣಿಗೆಯ ಈ ವರ್ಷಗಳಲ್ಲಿ ಸರಿಯಾದ ರೀತಿಯ ಆಹಾರವನ್ನ ಸೇವಿಸೋದು ಬಹಳ ಮುಖ್ಯ. ಮೂಳೆಗಳು, ಸ್ನಾಯುಗಳು ಅಂದ್ರೆ ಮಸಲ್ಸ್. ವೆರಿ ಗುಡ್, ಬರ್ಕೊಳ್ಳಿ. ಸ್ನಾಯುಗಳ ಮೇಲೆ ಮಸಲ್ಸ್ ಅಂತ ಬರ್ಕೊಳ್ಳಿ. ಮತ್ತು ದೇಹದ ಇತರ ಭಾಗಗಳು ಬೆಳವಣಿಗೆಗಾಗಿ ಸಾಕಷ್ಟು ಪೋಷಣೆಯನ್ನ ಪಡೆಯಲು ಇದು ಸಹಕರಿಸುತ್ತೆ. ಹದಿಹರಿಯದ ಪೌಷ್ಟಿಕತೆಯ ಅಗತ್ಯಗಳನ್ನ ಈ ಅಧ್ಯಾಯದಲ್ಲಿ ಚರ್ಚಿಸೋದನ್ನ ನೀವು ಮುಂದೆ ಕಾಣಬಹುದು. ಮೊದಲನೇದಾಗಿ ದೇಹದ ಆಕಾರದಲ್ಲಿ ಬದಲಾವಣೆ. ಅದಾದ ನಂತರ ನಾನು ನಿಮ್ಗೆ ಏನು ತೋರಿಸಿದ್ನಲ್ಲ, ಏನದು? ಆಡಮ್ಸ್ ಆಪಲ್ ಅಂತ ಹೇಳಿದ್ದೆ. ನಮ್ಮ ಧ್ವನಿ ಪೆಟ್ಟಿಗೆಗಳಲ್ಲಿ ಈ ರೀತಿಯಾದಂತಹ ಮುಂದೆ ಚಾಚಿರುವಂತಹದ್ನ ಕಾಣಬಹುದು ನೀವು. ಇಲ್ಲಿ ಥೈರಾಯ್ಡ್ ಗ್ರಂಥಿಗಳನ್ನ ಕೂಡ ಕಾಣಬಹುದು. ಈ ರೀತಿಯಾಗಿ ಒಂದು ಗಂಟನ್ನ ನೀವು ಕಾಣ್ತಾ ಹೋಗಬಹುದು. ಇದನ್ನ ನಾವು ಆಡಮ್ಸ್ ಆಪಲ್ ಅಂತ ಕರಿತೀವಿ. ಗಂಟಲಿನ ಮುಂಚಾಚಿದ ಭಾಗವಾಗಿ ಕಾಣಬಹುದು. ಹುಡುಗಿರಲ್ಲಿ ಚಿಕ್ಕ ಗಾತ್ರದ ಕಾರಣದಿಂದಾಗಿ ಲ್ಯಾರಿಂಕ್ಸ್ ಹೊರಗಿನಿಂದ ಗೋಚರಿಸುವುದು ಕಷ್ಟ ಸಾಧ್ಯ. ಅಂದ್ರೆ ಗೋಚರಿಸೋದೇ ಇಲ್ಲ ಅಂತಲ್ಲ, ಕೆಲವರಲ್ಲಿ ಗೋಚರಿಸಬಹುದು. ಸಾಮಾನ್ಯವಾಗಿ ಹುಡುಗಿಯರು ಹೆಚ್ಚಿನ ಸ್ಥಾಯಿಯ ಧ್ವನಿ ಹೊಂದಿದ್ದಾರೆ. ಹುಡುಗರಿಗೆ ಆಳವಾದ ಧ್ವನಿ, ಬೇಸ್ ವಾಯ್ಸ್ ಅಲ್ವಾ? ಹುಡುಗರಿಗೆ ಅಲ್ವಾ ಹಲೋ ಅಂತ ಈಗ ಕರೆದಾಗ ಆ ಬೇಸ್ ವಾಯ್ಸ್ ನಾವು ಕಾಣಬಹುದು. ಹರಿಹರಿಯದ ಹುಡುಗರಲ್ಲಿ ಬೆಳೆಯುತ್ತಿರುವಂತಹ ಧ್ವನಿ ಪೆಟ್ಟಿಗೆಯ ಸ್ನಾಯುಗಳು ನಿಯಂತ್ರಣ ತಪ್ಪುವುದರಿಂದ ಧ್ವನಿ ಏನಾಗುತ್ತೆ?
ಒರಟಾಗಿರುತ್ತೆ. ಹೆಣ್ಮಕ್ಳದ್ ಹೇಗಾಗಿರುತ್ತೆ? ಕೋಮಲವಾಗಿ ಇರುತ್ತೆ. ಈ ಸ್ಥಿತಿಯು ಕೆಲವು ದಿನಗಳವರೆಗೆ ಮಾತ್ರ ಇತ್ತು. ಅದಾದ ನಂತರ ಧ್ವನಿ ಸರಿ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಯಾಕೆ ಒರಟು ಧ್ವನಿ ಇರುತ್ತೆ ಹುಡುಗರಲ್ಲಿ ಅನ್ನೋದು ನಿಮ್ಗೆ ಈಗ ಗೊತ್ತಾಗಿರಬಹುದು. ಈಗ ನೆಕ್ಸ್ಟ್ ಬೆವರು ಮತ್ತು ತೈಲ ಗ್ರಂಥಿಗಳ ಚಟುವಟಿಕೆಯ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಬೆವರು ಗ್ರಂಥಿಗಳು ಅಂದ್ರೆ ಸ್ವೆಟ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ತೈಲ ಗ್ರಂಥಿಗಳು ಅಂದ್ರೆ ಸೆಬೇಷಿಯಸ್ ಆರ್ ಆಯಿಲ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಈಗ ಬೆವರು ಗ್ರಂಥಿ ಮತ್ತು ತೈಲ ಗ್ರಂಥಿಗಳು ಚಟುವಟಿಕೆ ಈ ಸಮಯದಲ್ಲಿ ಹೆಚ್ಚಾಗುತ್ತೆ. ಆ ಕಾರಣದಿಂದ ಅಲ್ವಾ ಈ ಒಂದು ಸಮಯದಲ್ಲಿ ಹೆಚ್ಚಾಗಿ ಪಿಂಪಲ್ಸ್ ಗಳಾಗುವಂಥದ್ದು, ಮುಖದಲ್ಲಿ ಮೊಡವೆ ಆಗುವಂಥದ್ದು, ಆ ಸಂಭವಗಳೆಲ್ಲ ಹೆಚ್ಚಾಗಿರುತ್ತೆ. ನೋಡಿ, ಇದು ಸೆಬೇಷಿಯಸ್ ಗ್ಲ್ಯಾಂಡ್. ಸೆಬೇಷಿಯಸ್ ಅಂತ ಹೇಳಿದ್ರೆ ತೈಲ ಗ್ರಂಥಿಗಳು. ಸೊ ಆದ್ರಿಂದ ಏನಾಗುತ್ತೆ, ಎಷ್ಟೋ ಜನರಿಗೆ ಮುಖದ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳು, ಮೊಡವೆಗಳು ಆಗ್ತಾ ಬರುತ್ತೆ. ಈ ಬೆವರು ಗ್ರಂಥಿ, ತೈಲ ಗ್ರಂಥಿಗಳು ಮತ್ತು ಲಾಲಾರಸ ಗ್ರಂಥಿಗಳು, ಸಲೈವರಿ ಗ್ಲ್ಯಾಂಡ್ಸ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ, ಇವು ತಮ್ಮ ಸ್ರವಿಕೆಗಳನ್ನ ನಾಳಗಳ ಮೂಲಕ ಬಿಡುಗಡೆ ಮಾಡುತ್ತೆ. ಅಂತಹ ಸ್ರಾವಕ ಗ್ರಂಥಿಗಳು ರಕ್ತ ಪ್ರವಾಹದ ಒಳಗೆ ಹಾರ್ಮೋನ್ಗಳನ್ನ ನೇರವಾಗಿ ಬಿಡುತ್ತದೆ. ಆದ್ರಿಂದ ಅವುಗಳನ್ನ ನಿರ್ನಾಳ ಗ್ರಂಥಿಗಳು ಅಂತ ಕರೆಯಲಾಗುತ್ತೆ. ಟಾರ್ಗೆಟ್ ಗ್ಲ್ಯಾಂಡ್ಸ್, ನಿರ್ನಾಳ ಗ್ರಂಥಿಗಳು ಅಂತ ಕರೆಯಲಾಗುತ್ತೆ. ಇವೆಲ್ಲವನ್ನ ನಾವು ಅಂತಃಸ್ರಾವಕ ಗ್ರಂಥಿಗಳು. ಅಂತಃಸ್ರಾವಕ ಗ್ರಂಥಿಗಳು ಅಂದ್ರೆ ಸ್ರಾವಕ ಗ್ರಂಥಿಗಳು ಅಂತ ನಾವ್ ಇದನ್ನ ಕರಿತೀವಿ. ಓಕೆ, ನೋಡಿ ಈ ರೀತಿಯಾಗಿರುತ್ತೆ. ಸೆಬೇಷಿಯಸ್ ಗ್ಲ್ಯಾಂಡ್ ಅಂದ್ರೆ ಇದರಿಂದ ಏನಾಗುತ್ತೆ, ತೈಲ ಉತ್ಪತ್ತಿ ಆಗುತ್ತೆ. ಹೇರ್ ಶಾಫ್ಟ್, ಸ್ಕಿನ್ ಸರ್ಫೇಸ್, ಏರ್ ಎರೆಕ್ಟರ್ ಮಸಲ್, ಸ್ನಾಯುಗಳು, ಏರ್ ಫಾಲಿಸಾಯ್ಲ್, ಸೊ ಕೂದಲಿನ ಬುಡ, ಬ್ಲಡ್ ವೆಸಲ್, ರಕ್ತನಾಳಗಳು. ಸೊ ಇಲ್ಲಿ ನೀವು ಸ್ವೆಟ್ ಅನ್ನ ಪ್ರೊಡ್ಯೂಸ್ ಮಾಡುವಂತಹ ಸ್ವೆಟ್ ಗ್ಲ್ಯಾಂಡ್ ಅನ್ನ ಕಾಣಬಹುದು. ಇದು ಸಬ್ ಕಂಟೇನಿಯಸ್ ಅಡಿಪೋಸ್ ಟಿಶ್ಯೂ ಅಂತ ನಾವ್ ಇದನ್ನ ಕರಿತೀವಿ. ಇನ್ನು ಡರ್ಮಿಸ್ ಅಂದ್ರೆ ಚರ್ಮ, ಎಪಿಡರ್ಮಿಸ್ ಅಂದ್ರೆ ಚರ್ಮದ ಮೇಲ್ಮೈನ ಹೊದಿಕೆ. ಇದು ಸಬೇಷಿಯಸ್ ಗ್ಲ್ಯಾಂಡ್ ಅಥವಾ ತೈಲ ಗ್ರಂಥಿಯ ಕುರಿತಾದಂತ ಮಾಹಿತಿ. ನೋಡಿದ್ರ ಡಯಾಗ್ರಾಮು? ನೋಟ್ ಮಾಡ್ಕೊಂಡ್ರಾ? ಈಗ ನೆಕ್ಸ್ಟ್ ಲೈಂಗಿಕ ಅಂಗಗಳ ಬೆಳವಣಿಗೆ. ಸಬೇಷಿಯಸ್ ಗ್ಲ್ಯಾಂಡ್ಸ್ ಬಗ್ಗೆ ಎಲ್ಲ ತಿಳ್ಕೊಂಡಾದ್ಮೇಲೆ ಮಾನವನ ಲೈಂಗಿಕ ಅಂಗಗಳನ್ನ ತೋರಿಸುವಂತ ಹಿಂದಿನ ಅಧ್ಯಾಯದ ಬಗ್ಗೆ ನೀವು ನೆನಪಿಸ್ಕೊಂಡಿರ್ತೀರ. ಪ್ರೌಢಾವಸ್ಥೆಯ ಹುಡುಗರಲ್ಲಿ ವೃಷಣ ಮತ್ತು ಶಿಶ್ನಗಳಂತಹ ಲೈಂಗಿಕ ಅಂಗಗಳು ಪೂರ್ಣವಾಗಿ ವಿಕಾಸ ಹೊಂದುತ್ತೆ. ಓಕೆ, ವೃಷಣಗಳು ವೀರ್ಯಾಣುಗಳನ್ನ ಉತ್ಪಾದಿಸಲು ಸಹ ಆರಂಭಿಸುತ್ತೆ. ಹುಡುಗಿಯರಲ್ಲಿ ಅಂಡಾಶಯಗಳು ಹಿಗ್ಗುತ್ತೆ ಮತ್ತು ಅಂಡಗಳು ಪಕ್ವಗೊಳ್ಳಲು ಪ್ರಾರಂಭಿಸುತ್ತೆ. ಹಾಗೆಯೇ ಅಂಡಾಶಯಗಳ ಸಕ್ರಿಯಗೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಪಕ್ವಗೊಂಡ ಅಂಡಗಳನ್ನ ಬಿಡುಗಡೆ ಮಾಡಲು ಪ್ರಾರಂಭಿಸುತ್ತೆ. ಮಾನಸಿಕ, ಬೌದ್ಧಿಕ ಮತ್ತು ಭಾವನಾತ್ಮಕ ಪ್ರಬುದ್ಧತೆಯನ್ನ ತಲುಪುವಂತಹ ಸಮಯ ಇದು. ಮಾನಸಿಕ, ಮೆಂಟಲಿ, ಬೌದ್ಧಿಕ, ಫಿಸಿಕಲಿ ಮತ್ತು ಭಾವನಾತ್ಮಕ, ಇಮೋಷನಲಿ ಪ್ರಬುದ್ಧತೆಯನ್ನ ತಲುಪುವಂತಹ ಸಮಯ ಯಾವುದು? ಹದಿಹರೆಯದು. ಆದ್ರಿಂದ
ಹದಿಹರೆಯವು ವ್ಯಕ್ತಿಯ ಚಿಂತನಾ ವಿಧಾನದಲ್ಲಿ ವೇ ಆಫ್ ಥಿಂಕಿಂಗ್ ಕೂಡ ಬದಲಾವಣೆ ಆಗುವಂತಹ ಅವಧಿಯಾಗಿದೆ. ಹದಿಹರೆಯದವರು ಮೊದಲಿಗಿಂತ ಹೆಚ್ಚು ಸ್ವತಂತ್ರರಾಗುತ್ತಾರೆ ಮತ್ತು ಸ್ವಯಂ ಪ್ರಜ್ಞೆ ಉಳ್ಳವರಾಗ್ತಾರೆ. ಸೊ ಮೊದ್ಲೆಲ್ಲ ಏನ್ ಮಾಡ್ಬೇಕಾಗಿತ್ತು, ತಂದೆ ತಾಯಿ ಮೇಲೆ ಡಿಪೆಂಡ್ ಆಗ್ಬೇಕಿತ್ತು. ಹದಿಹರೆಯಕ್ ಬಂದ ತಕ್ಷಣ ಕಂಪ್ಲೀಟ್ ಫ್ರೀಡಮ್ ಅಲ್ವಾ? ಇಲ್ಲ. ಸೊ ಆಗ್ಲೂ ಕೂಡ ಡಿಪೆಂಡ್ ಆಗ್ಬೇಕು. ಆದ್ರೆ ನಿಮ್ಮಲ್ಲಿ ಪ್ರಜ್ಞೆ ಏನಿದೆ ಅದು ಜಾಗೃತಗೊಳ್ಳುತ್ತೆ. ಮತ್ತೆ ಬೌದ್ಧಿಕ ಬೆಳವಣಿಗೆ ನಡೆಯುತ್ತೆ ಮತ್ತು ಅವರು ಸಾಕಷ್ಟು ಸಮಯವನ್ನ ಚಿಂತನೆಯಲ್ಲಿ ಕಳೀತಾರೆ. ಇನ್ ದ ವೇ ಆಫ್ ಥಿಂಕಿಂಗ್, ಇದು ವಾಸ್ತವವಾಗಿ ವ್ಯಕ್ತಿಯೊಬ್ಬನ ಜೀವನದಲ್ಲಿ ಕಲಿಕೆಗೆ ಮಿದುಳು ಬಹುತೇಕ ಅತಿ ಹೆಚ್ಚಿನ ಸಾಮರ್ಥ್ಯ ಹೊಂದಿರುವಂತಹ ಅವಧಿಯಾಗಿದೆ. ಆದಾಗ್ಯೂ ಕೆಲವೊಮ್ಮೆ ದೈಹಿಕ ಮತ್ತು ಮಾನಸಿಕ ಬದಲಾವಣೆಗಳಿಗೆ ಹೊಂದಿಕೊಳ್ಳಲು ಯತ್ನಿಸುತ್ತಿರುವಾಗ ಹದಿಹರಿಯದವರು ಅಸುರಕ್ಷಿತರೆಂಬ ಭಾವನೆ ಉಂಟಾಗುತ್ತೆ. ಯು ಫೀಲ್ ದಟ್ ಯು ಆರ್ ಇನ್ಸೆಕ್ಯೂರ್ಡ್ ಅಂತ ಅನ್ಬಿಟ್ಟು. ಓಕೆ. ಆದ್ರೆ ನಿಜದಲ್ಲಿ ಹದಿಹರಿಯದ ಕಲಿಕಾರ್ಥಿಗಳಿಗಾಗಿ ಅಸುರಕ್ಷತೆಯನ್ನು ಅನುಭವಿಸಲು ಯಾವುದೇ ಕಾರಣ ಅನ್ನೋದೇ ಇರೋದಿಲ್ಲ. ಆದ್ರಿಂದ ಈ ಬದಲಾವಣೆ ನಮ್ಮ ದೇಹದಲ್ಲಿ ಏನೇನ್ ಬದಲಾವಣೆ ಆಗ್ತಾ ಇದೆ, ಮಾನಸಿಕವಾಗಿ ನಾವೇನ್ ಬದಲಾಗ್ತಾ ಇದ್ದೀವಿ, ಎಮೋಷನಲ್ ಆಗಿ ನಾವೇನ್ ಬದಲಾಗ್ತಾ ಇದೀವಿ, ಭಾವನಾತ್ಮಕವಾಗಿ, ಇವೆಲ್ಲವೂ ಕೂಡ ನೈಸರ್ಗಿಕ ಬೆಳವಣಿಗೆಯ ಭಾಗಗಳೇ ಆಗಿದೆ. ದೀಸ್ ಆರ್ ಆಲ್ ನ್ಯಾಚುರಲ್ ಫಿನೋಮೆನಾ ದಟ್ ಇಸ್ ಟೇಕಿಂಗ್ ಪ್ಲೇಸ್. ಆದ್ರಿಂದ ಇದು ಯಾವ್ದೋ ಹೊಸದಾಗಿ ಏನೋ ಆಗ್ತಾ ಇದೆ ಅನ್ನೋದು ಸುಳ್ಳು. ಓಕೆ. ಇದು ಲೈಂಗಿಕ ಅಂಗಗಳ ಬದಲಾವಣೆಯ ಕುರಿತು. ನೆಕ್ಸ್ಟ್ ದ್ವಿತೀಯ ಲೈಂಗಿಕ ಲಕ್ಷಣಗಳು. ದ್ವಿತೀಯ ಲೈಂಗಿಕ ಲಕ್ಷಣಗಳು. ವೃಷಣಗಳು ಮತ್ತು ಅಂಡಾಶಯಗಳು ಸಂತಾನೋತ್ಪತ್ತಿ ಅಂಗಗಳಾಗಿದೆ ಎಂಬುದನ್ನ ನಾವು ಹಳೆ ಕ್ಲಾಸ್ ನಲ್ಲಿ ಕಲ್ತಿದ್ವಿ. ಅವು ಲಿಂಗಾಣುಗಳನ್ನ ಲಿಂಗಾಣುಗಳಂತ ಹೇಳಿದ್ರೆ ಏನು? ನೆನ್ಪಿಸ್ಕೊಳ್ಳಿ. ಲಿಂಗಾಣುಗಳು ಅಂತ ಹೇಳಿದ್ರೆ ಪುರುಷರಲ್ಲಿ ಲಿಂಗಾಣುಗಳು ಅಂತ ಹೇಳಿದ್ರೆ ಯಾವ್ದದು? ವೆರಿ ಗುಡ್. ವೀರ್ಯಾಣುಗಳು. ಮತ್ತೆ ಸ್ತ್ರೀಯರಲ್ಲಿ ಅಂಡಾಣುಗಳು ಇದನ್ನ ಉತ್ಪತ್ತಿ ಮಾಡುತ್ತೆ. ಪ್ರೌಢಾವಸ್ಥೆಯ ಹುಡುಗಿಯರಲ್ಲಿ ಸ್ತನಗಳ ಬೆಳವಣಿಗೆ ಪ್ರಾರಂಭವಾಗುತ್ತೆ. ಹುಡುಗರಲ್ಲಿ ಮುಖದ ಕೂದಲು ಅಂದ್ರೆ ಮೀಸೆ ಮತ್ತು ಗಡ್ಡ ಬೆಳೆಯಲು ಪ್ರಾರಂಭಿಸುತ್ತೆ. ಈ ಲಕ್ಷಣಗಳನ್ನ ಗಂಡಿನ ಮತ್ತು ಹೆಣ್ಣಿನ ಪ್ರತ್ಯೇಕಿಸಲು ಸಾಮಾನ್ಯವಾಗಿ ನಾವು ಅರ್ಥೈಸ್ಕೊಬೇಕಾಗುತ್ತೆ. ಸಹಾಯಕವಾಗುವಂತಹದ್ದು ಇದನ್ನ ನಾವು ಸೆಕೆಂಡರಿ ಆ ಏನು ದ್ವಿತೀಯ ಲೈಂಗಿಕ ಲಕ್ಷಣಗಳು ಅಂತ ಕರಿತೀವಿ. ಹುಡುಗರಲ್ಲಿ ಎದೆಯ ಮೇಲೆ ಕೂದಲು ಬೆಳೆಯುತ್ತೆ. ಹುಡುಗರು ಮತ್ತು ಹುಡುಗಿಯರು ಇಬ್ಬರಲ್ಲಿಯೂ ಕಂಕುಳಲ್ಲಿ ಮತ್ತು ತೊಡೆಯ ಮೇಲ್ಭಾಗದ ಪ್ರದೇಶ ಅಥವಾ ಜನನಾಂಗ ಪ್ರದೇಶದಲ್ಲಿ ಕೂದಲುಗಳನ್ನ ಬೆಳೆಯುತ್ತೆ. ಆದ್ರಿಂದ ಪ್ರೌಢಾವಸ್ಥೆಯಲ್ಲಿ ಈ ಬದಲಾವಣೆಗಳ ಸುಮಾರಷ್ಟು ಆಗುತ್ತೆ. ಯಾಕೆ ಈ ಬದಲಾವಣೆ ಆಗುತ್ತೆ? ಯಾತಕ್ಕಿರಬಹುದು ಪ್ರೌಢಾವಸ್ಥೆಯಲ್ಲೇ ಈ ಬದಲಾವಣೆ ಆಗೋದು? ಚಿಕ್ಕವರಿದ್ದಾಗ್ಲೂ ಆಗಲ್ಲ, ತುಂಬಾ ದೊಡ್ಡವರಾದ್ಮೇಲೂ ಆಗೋದಿಲ್ಲ. ಪ್ರೌಢಾವಸ್ಥೆಯಲ್ಲಿ ಈ ಬದಲಾವಣೆಗಳು ಏತಕ್ಕೆ ಆಗಬಹುದು? ಯಾಕಂದ್ರೆ ಹದಿಹರೆಯದಲ್ಲಿ ಸಂಭವಿಸುವಂತಹ ಹಾರ್ಮೋನ್ಗಳಿಂದ ನಿಯಂತ್ರಿಸಲ್ಪಡುವಂತಹ ಭಾವನೆಗಳಿಗೆ. ಹಾರ್ಮೋನ್ ಈಗ
ಹದಿಹರೆಯದಲ್ಲಿ ಸಂಭವಿಸುವಂತಹ ಈ ಬದಲಾವಣೆಗಳು ಹಾರ್ಮೋನ್ ಇಂದ ನಿಯಂತ್ರಿಸಲ್ಪಡುತ್ತೆ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಹಾರ್ಮೋನ್ ಅಂತ ಹೇಳಿದ್ರೆ ಏನು? ಹಾರ್ಮೋನ್ ಒಂದು ರಾಸಾಯನಿಕ ಪದಾರ್ಥವಾಗಿದೆ. ಇವು ಅಂತಃಸ್ರಾವಕ ಗ್ರಂಥಿಗಳು ಅಂದ್ರೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಥವಾ ಅಂತಃಸ್ರಾವಕ ಗ್ರಂಥಿಯ ವ್ಯೂಹದಿಂದ ಸ್ರವಿಸಲ್ಪಡುವಂತಹ ಪುರುಷ ಹಾರ್ಮೋನ್ ಟೆಸ್ಟೋಸ್ಟಿರನ್ ಪ್ರೌಢಾವಸ್ಥೆಯ ಆರಂಭದಲ್ಲಿ ವೃಷಣಗಳಿಂದ ಬಿಡುಗಡೆ ಯಾಗಲು ಪ್ರಾರಂಭಿಸುತ್ತದೆ. ನೀವು ಈಗ ತಾನೇ ಕಳ್ತಿರುವಂತಹ ಹುಡುಗರಲ್ಲಿ ಇದು ಬದಲಾವಣೆಗಳನ್ನ ಉಂಟು ಮಾಡುತ್ತೆ. ಉದಾಹರಣೆಗೆ ಮುಖದ ಕೂದಲಿನ ಬೆಳವಣಿಗೆ, ದಾಡಿ, ಮೀಸೆ ಅಂತದೆಲ್ಲ. ಹುಡುಗಿಯರು ಒಮ್ಮೆ ಪ್ರೌಢಾವಸ್ಥೆಯನ್ನು ತಲುಪ್ತಾ ಇದ್ದಂತೆ ಅಂಡಾಶಯಗಳು ಸ್ತನಗಳ ಬೆಳವಣಿಗೆಗೆ ಕಾರಣವಾದಂತಹ ಸ್ತ್ರೀ ಹಾರ್ಮೋನ್ ಯಾವುದು? ಪುರುಷರ ಹಾರ್ಮೋನ್ ಟೆಸ್ಟೋಸ್ಟಿರೋನ್ ಅಂದ್ರೆ ಸ್ತ್ರೀ ಹಾರ್ಮೋನ್ ಈಸ್ಟ್ರೋಜೆನ್. ಈಸ್ಟ್ರೋಜೆನ್ ಅನ್ನ ಉತ್ಪತ್ತಿ ಮಾಡಲು ಪ್ರಾರಂಭಿಸುತ್ತೆ. ಹಾಲನ್ನ ಸ್ರವಿಸುವಂತಹ ಗ್ರಂಥಿಗಳು ಅಥವಾ ಸ್ತನ ಗ್ರಂಥಿಗಳು ಸ್ತನಗಳ ಒಳಗೆ ಬೆಳೆಯುತ್ತೆ. ಈ ಹಾರ್ಮೋನ್ ಉತ್ಪಾದನೆಯು ಪಿಚ್ಯೂಟರಿ ಎಂಬ ಅಂತಃಸ್ರಾವಕ ಗ್ರಂಥಿಯಿಂದ ಸ್ರವಿಸಲ್ಪಡುತ್ತೆ ಅನ್ನೋದು ಹಾರ್ಮೋನ್ಗಳ ನಿಯಂತ್ರಣದಲ್ಲಿ ಇದೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಬರುತ್ತೆ. ಸೊ ಪಿಟ್ಯೂಟರಿಯ ಬಗ್ಗೆ ತಿಳ್ಕೊಳ್ಳೋದು ಕೂಡ ತುಂಬಾ ಮುಖ್ಯ ಆಗ್ತಾ ಹೋಗುತ್ತೆ. ಸೊ ಏನಾಗುತ್ತೆ, ಪುರುಷರಲ್ಲಿ ಹಾರ್ಮೋನ್ ಟೆಸ್ಟೋಸ್ಟಿರನ್ ನ ಬಿಡುಗಡೆ ಆದ್ರೆ ಹೆಣ್ಮಕ್ಳಲ್ಲಿ ಈಸ್ಟ್ರೋಜನ್ ಅನ್ನುವಂತಹ ಸ್ತ್ರೀ ಸಂವೇದಿಯಾದಂತಹ ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಸೊ ಈ ಇಬ್ಬರನ್ನ ಇದೇನಾಗ್ತಾ ಹೋಗುತ್ತೆ ಅಂತ ಹೇಳಿದಾಗ ಈಸ್ಟ್ರೋಜನ್ ಸ್ತ್ರೀಯರಲ್ಲಿ, ಟೆಸ್ಟೋಸ್ಟಿರನ್ ಪುರುಷರಲ್ಲಿ ಉತ್ಪತ್ತಿ ಆಗ್ತಾ ಹೋಗುತ್ತೆ. ಈ ಹಾರ್ಮೋನ್ಗಳ ಉತ್ಪಾದನೆಯು ಪಿಟ್ಯೂಟರಿ ಅನ್ನುವಂತಹ ಅಂತಃಸ್ರಾವಕ ಗ್ರಂಥಿ ಅಂದ್ರೆ ಒನ್ಸ್ ಅಗೇನ್ ಎಂಡೋಕ್ರೈನ್ ಗ್ಲ್ಯಾಂಡ್. ಅಂತಃಸ್ರಾವಕ ಗ್ರಂಥಿ ಅಂದ್ರೆ ಎಂಡೋಕ್ರೈನ್ ಗ್ಲ್ಯಾಂಡ್, ದಯವಿಟ್ಟು ಕನ್ಫ್ಯೂಸ್ ಆಗ್ಬೇಡಿ. ಆ ಗ್ರಂಥಿಯಿಂದ ಪಿಟ್ಯೂಟರಿ ಅನ್ನುವಂತಹ ಗ್ರಂಥಿಯಿಂದ ಸ್ರವಿಸಲಾಗುವಂತಹ ಮತ್ತೊಂದಿನ ಹಾರ್ಮೋನ್ ನ ನಿಯಂತ್ರಣದಲ್ಲಿ ಇರುತ್ತೆ. ಈಗ ಸಂತಾನೋತ್ಪತ್ತಿ ಕಾರ್ಯವನ್ನ ಪ್ರಾರಂಭಿಸುವಲ್ಲಿ ಹಾರ್ಮೋನ್ಗಳ ಪಾತ್ರ ಏನು ಅಂತ ನಾವು ತಿಳ್ಕೊಬಹುದಾ? ಅಂತಃಸ್ರಾವಕ ಗ್ರಂಥಿ ಹಾರ್ಮೋನ್ಗಳನ್ನ ಗುರಿ ಅಂಗ ಗುರಿ ಅಂಗ ಅದನ್ನ ಟಾರ್ಗೆಟ್ ಸೈಟ್ ಅಂತ ಕರೀತಾರೆ. ಸೊ ಇದೊಂದು ನಿರ್ದಿಷ್ಟದ ದೇಹದ ಭಾಗವನ್ನ ತಲುಪಲು ರಕ್ತವನ್ನ ಪ್ರವೇಶಿಸಬೇಕಾಗುತ್ತೆ. ಗುರಿ ಅಂಗವು ಹಾರ್ಮೋನ್ಗೆ ಪ್ರತಿಕ್ರಿಯಿಸುತ್ತದೆ ಮತ್ತು ದೇಹದಲ್ಲಿ ಅನೇಕ ಅಂತಃಸ್ರಾವಕ ಗ್ರಂಥಿಗಳು ಅಥವಾ ನಾಳರಹಿತ ಗ್ರಂಥಿಗಳು ಇದೆ ಅನ್ನೋದನ್ನ ನೋಡುತ್ತೆ. ಈಗ ವೃಷಣಗಳು, ಟೆಸ್ಟಿಸ್ ಮತ್ತು ಅಂಡಾಶಯಗಳು, ಯುಟ್ರಸ್ ಲೈಂಗಿಕ ಹಾರ್ಮೋನ್ಗಳನ್ನ ಸ್ರವಿಸುತ್ತೆ. ಪುರುಷ ಮತ್ತು ಸ್ತ್ರೀಯರಲ್ಲಿ ದ್ವಿತೀಯ ಲೈಂಗಿಕ ಲಕ್ಷಣಗಳಿಗೆ ಈ ಹಾರ್ಮೋನ್ಗಳು ಕಾರಣವೆಂದು ನಾವು ಈಗಾಗಲೇ ಕಲ್ತಿದೀವಿ. ಇಲ್ದಲ್ಲದೆ ಲೈಂಗಿಕ ಹಾರ್ಮೋನ್ಗಳು ಪಿಟ್ಯೂಟರಿ ಗ್ರಂಥಿಯ ಹಾರ್ಮೋನ್ಗಳ ನಿಯಂತ್ರಣದಲ್ಲಿದೆ. ಸೊ ಆಲ್ ಹಾರ್ಮೋನ್ಸ್ ಇಸ್ ಕಂಟ್ರೋಲ್ಡ್ ಬೈ ಪಿಟ್ಯೂಟರಿ ಗ್ಲ್ಯಾಂಡ್ಸ್. ಆಯ್ತಾ? ಅಂಡಗಳು ಮತ್ತು ವೃಷಣಗಳಲ್ಲಿ ವೀರ್ಯಾಣುಗಳು ರೂಪುಗೊಳ್ಳುವಂತೆ ಇದು ಮಾಡ್ತಾ ಹೋಗುತ್ತೆ. ಆದ್ರಿಂದ ಪಿಟ್ಯೂಟರಿ ಗ್ರಂಥಿ ಸ್ರವಿಸುವಂತಹ ಹಾರ್ಮೋನ್ಗಳು ವೃಷಣಗಳಿಂದ ಟೆಸ್ಟೋಸ್ಟಿರನ್ ಮತ್ತು ಅಂಡಾಶಯದಿಂದ ಈಸ್ಟ್ರೋಜನ್ ಹಾರ್ಮೋನ್ಗಳನ್ನ ಸ್ರವಿಕೆ ಮಾಡಲು ಪ್ರಚೋದಿಸುತ್ತದೆ. ಸೊ ಯಾವುದು? ಪಿಟ್ಯೂಟರಿ ಗ್ರಂಥಿ ಸ್ರವಿಸುವಂತಹ ಹಾರ್ಮೋನ್ಗಳಾದಂತಹ ಇವುಗಳು. ಈಗ ಒಬ್ಬ ವ್ಯಕ್ತಿಯು ಸಂತಾನೋತ್ಪತ್ತಿ ನಡೆಸಲು ಸಮರ್ಥನಾಗುವ ಸಂತಾನೋತ್ಪತ್ತಿಯ ಅವಧಿಯ ಪ್ರಾರಂಭವಾಗುವುದು ಪ್ರೌಢಾವಸ್ಥೆಯಲ್ಲಿಂದ ಸೂಚಿಸಲಾಗಿದೆ. ಈಗ ಆದ್ರೆ ಸಂತಾನೋತ್ಪತ್ತಿ ಜೀವನ ಒಮ್ಮೆ ಪ್ರಾರಂಭವಾದ್ರೆ ನಿರಂತರವಾಗಿ ಮುಂದುವರಿಯುತ್ತದೆ ಅಥವಾ ಸ್ವಲ್ಪ ಸಮಯದ ನಂತರ ಕೊನೆಗೊಳ್ಳುತ್ತಾ ಇದೆಯಾ ಅನ್ನುವಂತಹ ಅನುಮಾನಗಳು ಈಗ ವಿದ್ಯಾರ್ಥಿಗಳಲ್ಲಿ ಕಾಣಬಹುದು. ಇದಕ್ಕೆ ಉತ್ತರ ಏನಂತ ಹೇಳ್ತೀರಾ?
ಏನಂತ ಉತ್ತರ ಹೇಳ್ತೀರಾ ಇದಕ್ಕೆ? ಆ ಉತ್ತರವನ್ನ ನಾವು ನಮ್ಮ ಮುಂದಿನ ಕ್ಲಾಸ್ ನಲ್ಲಿ ಕಂಡುಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವಿಜ್ಞಾನದ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ಶಿಕ್ಷಕರು ಬಂದಿದ್ದಾರೆ. ಸೊ ಟಾರ್ಗೆಟ್ ಸೈಟ್ ಬಗ್ಗೆ ಮತ್ತೆ ಹದಿಹರಿಯದ ಬಗ್ಗೆ ಮತ್ತಷ್ಟು ನಾವು ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ. ಆ ಹುಡುಗರಲ್ಲಿ ಅಥವಾ ವಿದ್ಯಾರ್ಥಿಗಳಲ್ಲಿ ಒಂದು ವಿನಂತಿ ಏನು ಅಂತ ಹೇಳಿದ್ರೆ, ಹದಿಹರಿಯಕ್ಕೆ ಪ್ರವೇಶ ಈ ಒಂದು ಪಾಠ ವೈಜ್ಞಾನಿಕವಾಗಿ ಹಾಗೂ ಜ್ಞಾನದ ಪರ್ಪಸ್ಗಾಗಿ, ಎಜುಕೇಶನಲ್ ಪರ್ಪಸ್ಗಾಗಿ ಇರುವಂತಹ ಅತ್ಯುತ್ತಮವಾದಂತಹ ಪಾಠ. ಇದನ್ನ ಯಾವುದೇ ಮುಜುಗರ ಇಲ್ಲದೆ, ಹಿಂಜರಿಕೆ ಇಲ್ಲದೆ, ಒಂದು ಮುಕ್ತವಾದಂತಹ ಮನಸ್ಸಿನಿಂದ ತಾವೆಲ್ಲರೂ ಕಲಿಬೇಕು ಅಂತ ಈ ಮೂಲಕ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಜುಕೇಶನ್ ಇಸ್ ಆಲ್ಸೋ ಹ್ಯೂಮನ್ ರೈಟ್. ಇವತ್ತು ಹ್ಯೂಮನ್ ರೈಟ್ ಡೇಸ್ ಅಲ್ವಾ? ವಿದ್ಯೆನ ಪಡ್ಕೊಳ್ಳೋದು ಕೂಡ ಮಾನವ ಹಕ್ಕುಗಳಲ್ಲಿ ಒಂದು. ಆದ್ರಿಂದ ಆ ಹಕ್ಕನ್ನ ಸರಿಯಾದ ರೀತಿಲಿ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಶಿಕ್ಷಕರನ್ನ ಆಹ್ವಾನಿಸ್ತಾ ನಾನು ಈಗ ವಿದಾಯವನ್ನ ಹೇಳ್ತಾ ಇದ್ದೀನಿ. ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.